ಹಾಯ್ ಫ್ರೆಂಡ್ಸ್, ಮಿಕ್ಸಪ್ ಆಹಾನಲ್ಲಿ ಸ್ಟ್ರೀಮ್ ಆಗ್ತಿದೆ. ಇವಾಗೆ ನೋಡಿದೆ. ಯೂತ್ಗೆ ಒಳ್ಳೆ ಲಸ್ಟ್ ಸ್ಟೋರಿ ಬೇಕಂದ್ರೆ ಕಂಪಲ್ಸರಿ ನೀವು ನೋಡ್ಬೋದು. ಫ್ಯಾಮಿಲಿ ಜೊತೆ ನೋಡ್ಬೋದು ಅಂದ್ರೆ ನಿಜವಾಗ್ಲೂ ಚಪ್ಪಲಿ ತಗೊಂಡು ನೋಡ್ಸ್ಕೊಂತೀರ ಮನೆಯಲ್ಲಿ. ಈ ಮೂವಿ ಏನಾದ್ರು ನೀವು ಫ್ಯಾಮಿಲಿ ಜೊತೆ ನೋಡಿದ್ರೆ ಮಾತ್ರ, ಯಾಕಂದ್ರೆ ಫ್ಯಾಮಿಲಿ ಜೊತೆ ನೋಡೋಕ್ಕಾಗಲ್ಲ. ಒನ್ಲಿ ಫ್ರಮ್ ಯೂತ್ ಅಷ್ಟೇ, ಯೂತ್ಗೋಸ್ಕರ. ಆ್ಯಂಡ್ ಮೂವಿ ರನ್ ಟೈಮ್ ಬಂದ್ಬಿಟ್ಟು 1 hour 30 minutes ಇದೆ. ನಿಮ್ಗೆ ಏನಾದ್ರು ಬೋರ್ ಆಗ್ತಿದ್ರೆ ಕಂಪಲ್ಸರಿ ನೀವು ಯೂತ್ ಆಗಿದ್ರೆ ಕಂಪಲ್ಸರಿ ಒಂದ್ಸರಿ ಆದ್ರೂ ನೋಡ್ರಿ, ಚೆನ್ನಾಗಿರುತ್ತೆ. ಅದು ಆ ಫೀಲ್ ಅಷ್ಟೇ. ಬೇಸಿಕ್ ಸ್ಟೋರಿ ಮಾತಾಡ್ಕೋಬೇಕಾದ್ರೆ ನಾನು ಜಾಸ್ತಿ ಸ್ಪಾಯ್ಲರ್ ಮಾಡೋದಿಲ್ಲ, ಯಾಕಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರೋದು ನೋಡೋದಕ್ಕೆ. ಮೂವಿ ಒಂದಿಬ್ರು ಕಪಲ್ಸ್ ಇರ್ತಾರೆ, ಅವ್ರಿಗೆ 6 ತಿಂಗಳಿಂದ ಮದುವೆ ಆಗಿರುತ್ತೆ. ಅವ್ರ ಲೈಫಲ್ಲಿ ಫುಲ್ಲು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿರುತ್ತೆ ವಿತ್ ಸೆಕ್ಶುವಲ್ ಲೈಫಲ್ಲಿ. ಸೊ ಅದಕ್ಕೆ ಅವರು ಗೋವಾಗೆ ಹೋಗ್ತಾರೆ. ಗೋವಾಗೆ ಹೋದ್ಮೇಲೆ ಆ 4 ಜನ ಹೆಂಗೆ ಚೇಂಜ್ ಆದ್ರು ಅನ್ನೋದೇ ಬೇಸಿಕ್ ಸ್ಟೋರಿ. ಈ ಮೂವಿನಲ್ಲಿ ನನಗೆ ಪ್ಲಸ್ ಪಾಯಿಂಟ್ ಅನ್ಸಿದ್ದೇನೆಂದ್ರೆ, ಇವರು ಆಕ್ಟಿಂಗ್ ಮಾಡಿದಾರಲ್ಲ, ಸೀರಿಯಸ್ಲಿ ನನಗೆ ಭಾರಿ ಇಷ್ಟ ಆಯಿತು. ಆ ಎಕ್ಸ್ಪೋಸ್ ಆಗಲಿ, ಆ ಲೊಕೇಶನ್ ಆಗಲಿ, ಬ್ಯಾಕ್ ಗ್ರೌಂಡ್ BGMI ಆಗಲಿ, ಇವೆಲ್ಲ ಚೆನ್ನಾಗಿತ್ತು. ನಂಗೆ ಅನಿಸ್ತು ಫೀಲ್ ಗುಡ್ ಆಯಿತು, ಚೆನ್ನಾಗಿ ಇಷ್ಟ ಆಯಿತು. ಆ್ಯಂಡ್ ಈ ಮೂವಿ ಮೈನಸ್ ಪಾಯಿಂಟ್ ಮಾತಾಡ್ಬೇಕಾರೆ ನನಗೆ ಅಲ್ಲಲ್ಲೂ ಆ್ಯಕ್ಟರ್ ಎಮೋಷನ್ ಇದೆಯಲ್ಲ, ಅದೇನೋ ಅಷ್ಟೊಂದು ಸಿಂಕ್ ಆಗಿಲ್ಲ ಅನಿಸ್ತು ನನಗೆ. ಅಂದರೆ ನನಗೆ ಅವರು ಎಮೋಷನ್ ಆದಾಗಲಿ ಈ ಥರ ಟೈಮಲ್ಲೆಲ್ಲ ನನಗೇನು ಫೀಲ್ ಆಗಲಿಲ್ಲ ಹಾರ್ಟಲ್ಲಿ. ಅಂದರೆ ಜಸ್ಟ್ ಆರ್ಟಿಫಿಷಿಯಲ್ ಆಗಿ ಅನಿಸ್ಬಿಡ್ತು ಅಷ್ಟೇ ನನಗೆ. ಆ್ಯಂಡ್ ಓವರ್ ಆಲ್ ಈ ಮೂವಿ ಬಗ್ಗೆ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ, ನೀವೇನಾದ್ರು ಯೂತ್ ಆಗಿದ್ರೆ ಒಳ್ಳೆ ಲಸ್ಟ್ ಸ್ಟೋರಿ ಬೇಕಂದ್ರೆ ಕಂಪಲ್ಸರಿ ನೀವು ಹೋಗ್ಬಿಟ್ಟು ನೋಡ್ಬೋದು. ಆಹಾನಲ್ಲಿದೆ, ಮತ್ತು ಸ್ವಲ್ಪ ವೆಬ್ಸೈಟಲ್ಲಿ ಕೂಡ ಸಿಗ್ಬೋದು, ಮೇ ಬಿ ನಿಮಗೆ ಗೊತ್ತಿರ್ಬೋದು ಅದೆಲ್ಲ. ಓವರ್ ಆಲ್ ಇದು. ಸೊ ಈ ಮೂವಿಗೆ ನಾನು ರೇಟಿಂಗ್ ಬಂದುಬಿಟ್ಟು 5ಗೆ 2.9 ಕೊಡ್ತೀನಿ. ನೀವೇ ರೇಟಿಂಗ್ ಕೊಡ್ತೀನಿ ಅಂತ ಕಾಮೆಂಟಲ್ಲಿ ಬರೀರಿ, ಆಯಿತಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಮತ್ತೆ.